ಎಲ್ಲರಂತರಾತ್ಮಕ್ಕೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಶರಣಾರ್ಥಿ. ಶರಣು ಶರಣ. ಇಷ್ಟೇ ಜನನ ಇನ್ನು ಬರೋರಿದ್ದಾರ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಮಹಿಳೆಯರ ಸಂಖ್ಯೆ ಬಹಳ ಇತ್ತು. ನಾಳೆ ಮಹಿಳಾ ದಿನಾಚರಣೆ ಅಲ್ವಾ? ಮಹಿಳೆ ಅದರಲ್ಲೇ ಅರ್ಥ ಇದೆ ನೋಡಿ. ಮಹಾ ಇಳೆ. ಇಳೆ ಅಂದ್ರೆ ಭೂಮಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಹೆತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ನಿಮ್ಮ ದಾನವನ್ನೊಂದು ಅಲ್ವಾ? ಮಹಾ ಇಳೆ. ಮಹಿಳೆ ಅಂದ್ರೆ ಎಲ್ಲವನ್ನು ತೂಗಿಸ್ಕೊಂಡು ಹೋಗುವಂತ ಒಂದು ಮಹಾನ್ ಚೈತನ್ಯ ಶಕ್ತಿ ಅಂತಾನೆ ಹೇಳ್ಬೋದು ಅಲ್ವಾ? ಯಶವಂತ ಗುರೂಜಿ ಅವ್ರ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಧ್ಯಾನ ಅಂದ್ರೇನು? ಗಮನ ಕೊಡೋದಷ್ಟೇ. ಎಲ್ಲಿ ಗಮನ ಕೊಡ್ಬೇಕು? ಯಾವ್ದ್ರ ಮೇಲೆ ಗಮನ ಕೊಡ್ಬೇಕು? ಮೇಲೆ. ಯಾಕೆ ಅಂದ್ರೆ ಯಾವುದೇ ವಸ್ತು ಶಾಶ್ವತ ಅಲ್ಲ. ಈ ಸ್ಥೂಲವಾದ ಕಣ್ಣಿಗೆ ಕಾಣುವಂತ ಯಾವುದೇ ವಸ್ತು ಶಾಶ್ವತ ಇಲ್ಲ. ಗಾಳಿ ಕಣ್ಣಿಗೆ ಕಾಣೋದಿಲ್ಲ. ಏನಾದ್ರೂ ಬೀಸ್ತಾ ಇದೆ ಅಂದ್ರೆ ಮಾತ್ರ ಗೊತ್ತಾಗುತ್ತೆ, ಅಥವಾ ಅನುಭವಕ್ಕೆ ಬಂದ್ರೆ ನಮ್ಮ ಮೈಗೆ ಸ್ಪರ್ಶ ಆದ್ರೆ ಮಾತ್ರ ಗೊತ್ತಾಗುತ್ತೆ ಗಾಳಿ ಇದೆ ಅಂತ. ಅದಕ್ಕೆ ಸ್ಥೂಲವಾದ ಕಣ್ಣಿಗೆ ಆಗುವಂಥದ್ದು ಯಾವುದು ಶಾಶ್ವತ ಅಲ್ಲ. ಅಗೋಚರವಾಗಿರುವಂಥದ್ದು ಏನಿದೆ ಅದು ಶಾಶ್ವತ ಅಲ್ವಾ? ಆ ಧ್ಯಾನದಲ್ಲಿ ನಾನು ಯಾರು ಅನ್ನೋ ಉತ್ತರವನ್ನ ಕಂಡುಕೊಳ್ಳೋದು. ಓಂಕಾರ ಹೇಳಿದ್ರಲ್ವಾ? ಓಂ ಅಂದ್ರೇನೆ ನಾನು. ಆ ಓಂಕಾರ ಯಾವುದಕ್ಕೆ ಸಮ ಅಂದ್ರೆ ಅದು ಪ್ರಕೃತಿಯಿಂದ ಬಂದಿರೋ ಅಂಥದ್ದು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಈ ಪಿಂಡಾಂಡದಲ್ಲಿ ಕೂಡ ಇದೆ. ಆ ಬ್ರಹ್ಮಾಂಡವನ್ನ ಶರಣರು ಭೇದಿಸ್ಲಿಲ್ಲ, ತಮ್ಮ ಪಿಂಡಾಂಡವನ್ನು ಅಧ್ಯಯನ ಮಾಡಿಕೊಂಡು. ಹಾಗಾಗಿ ಅವರಿಗೆ ಬ್ರಹ್ಮಾಂಡದ ಸತ್ಯ ಗೋಚರ ಆಯಿತು. 5 ತತ್ವಗಳು ಸೇರಿ ಬ್ರಹ್ಮಾಂಡ ಆಗಿದೆ ಅಲ್ವಾ? ಅದ್ರ ಜೊತೆಗೆ 3 ಶಕ್ತಿಗಳು, ಸೂರ್ಯ, ಚಂದ್ರ, ಮತ್ತೆ ಒಂದು ಆತ್ಮ. ನಾನು ಅಂದ್ರೆ ಆತ್ಮ, ನನ್ನದು ಅಂದ್ರೆ ಶರೀರ. ನಿಮ್ಮ ಹೆಸರೇನಂದ್ರೆ? ನಾನು ಕಲ್ಯಾಣಿ ಕಾವೇರಿ ಹೇಳ್ತೀರಿ. ಅದೇ ಆ ಕೈ ಯಾರ್ದಂದ್ರೆ ಏನಂತೀರಿ? ನಂದು. ನಂದು ಅನ್ನೋದು ಯಾವುದು? ಶಾಶ್ವತವಾಗಿ. ಅದಕ್ಕೆ ನಾನು ಯಾರು ಅನ್ನೋ ಸತ್ಯವನ್ನ ಕಂಡ್ಕೋಬೇಕು. ಅದರಲ್ಲೂ ಸ್ತ್ರೀಯರಿಗೆ ಸಮಾನ ಹಕ್ಕನ್ನು ತಂದು ಕೊಟ್ಟಿರುವಂಥದ್ದು, ಧಾರ್ಮಿಕ ವ್ಯವಸ್ಥೆಯಲ್ಲಿ ಪೂಜನೀಯ ಸ್ಥಾನ ತಂದು ಕೊಟ್ಟಿರುವಂಥವ್ರು ಯಾವುದಾದ್ರೂ ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ. 12ನೇ ಶತಮಾನದ ಬಸವಣ್ಣನವರು. ಅವ್ರು ಬರೀ ನಮಗೆ ನಿಮಗೆಲ್ಲ ಇಡೀ ವಿಶ್ವಕ್ಕೆ ಗುರು ಆಗ್ಬಿಟ್ಟಿದ್ದಾರೆ ಅಲ್ವಾ? ಅದಕ್ಕೆ ಅವರ ಒಂದು ಹೆಸರನ್ನ ತಗೊಂಡು ನಾವು ಓಂಕಾರವನ್ನ, ಓಂ ನಮ ಶಿವಾಯವನ್ನ ಹೇಳಿದಾಗ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಿರುವಂಥವ್ರು ನಮ್ಮ ಜೀವನಕ್ಕೆ ಯಾಕೆ ಬೆಳಕು ಕೊಡೋದಿಲ್ಲ ಅಲ್ವಾ? ಮಹಾಮಂತ್ರ, ಷಡಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ, 9 ಅಕ್ಷರಗಳ ಮಂತ್ರ. ನಮ ಶಿವಾಯ ಪಂಚಾಕ್ಷರಿ ಮಂತ್ರ, ಓಂ ನಮ ಶಿವಾಯ ಷಡಾಕ್ಷರಿಗಳ ಮಂತ್ರ, ಬಸವ ಓಂ ನಮ ಶಿವಾಯ 9 ಅಕ್ಷರಗಳ ಮಂತ್ರ. ಆ ಬಸವ ಅಂದ್ರೇನೆ 3 ಅಕ್ಷರದಲ್ಲಿ ಏನೆಲ್ಲ ಅಡಗಿದೆ. ಬಸವೇಶ್ವರರು ಅಂದ್ರೆ ಏನು? ಬಾ ಅಂದ್ರೆ ಬ್ರಾಹ್ಮಣನಾಗಿ ಜನಿಸಿ, ಸ ಅಂದ್ರೆ ಸತ್ ಸಂಧರಾಗಿ, ವೇ ಅಂದ್ರೆ ವೇದ ಉಪನಿಷತ್ತುಗಳ ಪಠಿಸಿ, ಶ್ವ ಅಂದ್ರೆ ಈಶ್ವರನ ಅಂಶವಾಗಿ, ರಾ ಅಂದ್ರೆ ರವಿತೇಜವಾಗಿ ಆರಾಧಿಸಿದ ಒಂದು ಮಹಾನ್ ಚೈತನ್ಯ ಶಕ್ತಿ. ಅದುವೇ ಬಸವೇಶ್ವರರು. ಆ ಹೆಸರಲ್ಲಿ ಅಡಗಿದೆ ನೋಡಿ. ಓದಿದವರು ಬಸವಣ್ಣ ವೇದದೊಳಗಣ ಉಸಿಯ. ವೇದಗಳಲ್ಲಿ ಇವತ್ತು ಯಾವುದೇ ಧರ್ಮಗಳಲ್ಲಿ ಹೆಣ್ಮಕ್ಳಿಗೆ ಪೂಜನೀಯ ಸ್ಥಾನ ಕೊಟ್ಟಿಲ್ಲ. ಆ ಸುಳ್ಳು ಕೊಳ್ಳು ಟೊಳ್ಳುಗಳು ಏನಿತ್ತು ಅದನ್ನ ಅಧ್ಯಯನ ಮಾಡಿ ಅದನ್ನೆಲ್ಲ ಜಾರಿಗೆ ತಂದ್ರು. ಅವ್ರ ಮನೆ ಬಿಟ್ಟಿದ್ದು ಕೂಡ ಯಾವುದಕ್ಕೋಸ್ಕರ? ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಲಿಲ್ಲ. ಹಾಗಾದ್ರೆ ಆ ಧರ್ಮನೇ ಬೇಡ. ಆ ಧರ್ಮದವ್ರು ಹೇಳ್ತಾರೆ ಹೆಣ್ಣು ಶೂದ್ರಳು, ಹೆಣ್ಣು ಮೈಲಿಗೆ ಮುಟ್ಟು ನಿಂತ್ರೇನೆ ಹುಟ್ಟು ಆಗೋದಲ್ವಾ? ಅವರಿಗೆ ಇಲ್ಲದಂತ ಪೂಜನೀಯ ಸ್ಥಾನ, ಅವರಿಗಿಲ್ದಂತ ಉಪನಯನ ನನಗೂ ಬೇಡ, ಈ ಧರ್ಮನೇ ಬೇಡ ಅಂತ ಬಿಟ್ಟು ಬಂದರು.